ನಮಸ್ಕಾರ, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹತ್ತಿಯಷ್ಟು ಮೃದುವಾಗಿರುವಂಥ ಸಾಫ್ಟ್ ಪಡ್ಡು ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ತುಂಬಾ ಮೃದುವಾಗಿರುತ್ತೆ, ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಈ ಪಡ್ಡುನ ಅಂತ ನೋಡ್ಕೊಳ್ತಾ ಹೋಗೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ನಾನು 1 ಕಪ್ ಆಗೋಷ್ಟು ದಪ್ಪಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ ಆಗೋಷ್ಟು ಉದ್ದಿನಬೇಳೆ, 1/3 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ. 1/3 ಕಪ್ ಅಂತ ಅಂದರೆ 1/4 ಕಪ್ಗಿಂತ 1-2 ಸ್ಪೂನ್ ಆಗುವಷ್ಟು ಜಾಸ್ತಿ. ಇದನ್ನು 1/3 ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಇನ್ನೊಂದು ಪದಾರ್ಥ ಬಂದು ಸಬ್ಬಕ್ಕಿ, ದಪ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ 1/4 ಕಪ್ ಆಗುವಷ್ಟು. ಇದು ಹಾಕೋದ್ರಿಂದನೂ ಬಿಳಿ ಬಿಳಿಯಾಗಿ ಮೃದುವಾಗಿ ಬರುತ್ತೆ ಪಡ್ಡು. ಇವಾಗ ಇದಕ್ಕೆ ಒಂದು 3 ಚಮಚ, ಟೀ ಚಮಚದಲ್ಲಿ 3 ಚಮಚ ಆಗುವಷ್ಟು ಕಡಲೆಬೇಳೆ ಸೇರಿಸಿದ್ದೀನಿ. 1/4 ಚಮಚ ಆಗುವಷ್ಟು ಮೆಂತ್ಯ ಕಾಳು. ಮೆಂತ್ಯ ಜಾಸ್ತಿ ಹಾಕಬಾರ್ದು, ಕಲರ್ ಚೇಂಜ್ ಆಗಿಬಿಡುತ್ತೆ. ಇವಾಗ ಇವಿಷ್ಟು ಪದಾರ್ಥನ ನೀಟಾಗಿ 1-2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡು ಆನಂತರ ಇದಕ್ಕೆ ನೀರನ್ನು ಹಾಕಿ ಸುಮಾರು ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಸಬೇಕು. ಚೆನ್ನಾಗಿ ನೆನೆಸಬೇಕು ಇದನ್ನು. ಬೇಕಿದ್ರೆ ಅವಲಕ್ಕಿ ಸಪ್ರೇಟಾಗಿ ಹಾಕೋಬೋದು. ಇಲ್ಲಿ ಒಟ್ಟಿಗೆನೇ ಹಾಕಿದ್ದೀನಿ ನಾನು, ಏನು ಸಪ್ರೇಟಾಗಿ ನೆನೆಸಬೇಕು ಅಂತೇನಿಲ್ಲ. ಇವಾಗ ನೋಡಿ 5ರಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ. ಈ ನೆಂದಿರೋವಂಥ ಅಕ್ಕಿ, ಬೇಳೆ, ಅವಲಕ್ಕಿ ಎಲ್ಲನೂ ನೀರನ್ನು ಬಸಿದು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಬರಬೇಕು. ಸ್ವಲ್ಪನೂ ತರಿಯಾಗಿ ಇರಬಾರ್ದು. ಇದು ರುಬ್ಬಿರೋವಂಥ ಮಿಶ್ರಣನ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಮತ್ತೊಂದು ಬ್ಯಾಚ್ ಉಳಿದಿತ್ತಲ್ಲ, ಅದನ್ನು ಸಹ ನೀರು ಹಾಕಿ ನಾನು ಚೆನ್ನಾಗಿ ನುಣ್ಣದಾಗಿ ರುಬ್ಬಿ ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ರುಬ್ಕೊಂಡಿದ್ದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ಇದು ಹುದುಗ್ ಬಂದ ಮೇಲೆ ಆದ್ರೂ ಉಪ್ಪನ್ನು ಹಾಕ್ಬೋದು. ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಹಿಂದಿನ ದಿನಾನೇ ಉಪ್ಪು ಹಾಕಿ ಕೈನಲ್ಲಿ ಈ ರೀತಿ ಕಲಸಿಟ್ರೆ ಹುಳಿ ಚೆನ್ನಾಗಿ ಬಂದು ಹುದುಗ್ ಬರುತ್ತೆ ಹಿಟ್ಟು. ಹಾಗಾಗಿ ನಾನು ಹಿಂದಿನ ದಿನಾನೇ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಹಿಟ್ಟು ಈ ರೀತಿಯಾಗಿ ನೈಸಾಗಿ ಇರಬೇಕು. ತುಂಬ ಗಟ್ಟಿ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಇಷ್ಟು ಹದದಲ್ಲಿದ್ದರೆ ಸಾಕು. ಇವಾಗ ಮುಚ್ಚಳವನ್ನು ಮುಚ್ಚಿ ಒಂದು 10ರಿಂದ 12 ಗಂಟೆಗಳ ಕಾಲ ಅದು ಹುಳಿ ಬರಿಸಬೇಕು ಹಿಟ್ಟನ್ನು. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಅರ್ಧ ಇದ್ದಿದ್ದ ಹಿಟ್ಟು ಸುಮಾರು 3/4 ಭಾಗ ಆಗೋಷ್ಟು ಉಬ್ಬಿದೆ, ಚೆನ್ನಾಗಿ ಹುಳಿ ಬಂದಿದೆ. ಈ ರೀತಿ ಹುಳಿ ಬಂದಿದ್ರೆ ನಮ್ಗೆ ಯಾವುದೇ ರೀತಿಯಾದ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಉಬ್ಬೇ ಇಲ್ಲ, ನಾವು ಎಷ್ಟು ಹಾಕಿದ್ವೋ ಹಿಟ್ಟು ಅಷ್ಟೇ ಇದೆ ಅನ್ನೋರಾದರೆ 1/4 ಚಮಚ ಆಗೋಷ್ಟು ಸೋಡಾನ ಹಾಕಿ ಆವಾಗ ಸ್ವಲ್ಪ ಹುಳಿ ಅಂಶ ಬರುತ್ತೆ ಹಿಟ್ಟಿಗೆ. ಆವಾಗ ಸ್ವಲ್ಪ ಸಾಫ್ಟಾಗೂ ಸಹ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಹುದುಗಿದೆ, ಹುಳಿಯಾಗಿ ಅಂದರೆ ನೊರೆಯಾಗಿ ಬಂದಿದೆ. ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಇದಕ್ಕೆ 1 ಚಮಚ ಆಗೋಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಸೇರಿಸೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಪಡ್ಡು. ಹಾಗಾಗಿ ಸಕ್ಕರೆಯನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಪಡ್ಡು ಹಾಕೊಳ್ಳೋಣ. ಪಡ್ಡು ಪ್ಯಾನ್ನ ನಾನು ಬಿಸಿಗಿಟ್ಟಿದ್ದೀನಿ. ಇದು ನಾನ್ ಸ್ಟಿಕ್ಕು, ಆದ್ರೂ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಗ್ರೀಸ್ ಮಾಡಬೇಕು, ಇಲ್ಲಾಂದರೆ ಅಂಟುತ್ತೆ ಇದು ಪ್ಯಾನಿಗೆಲ್ಲ. ಸ್ವಲ್ಪ ಒಂದೊಂದು ಡ್ರಾಪ್ ಆಗೋಷ್ಟು ಎಣ್ಣೆಯನ್ನು ಹಾಕಿ ನೀಟಾಗಿ ಗ್ರೀಸ್ ಮಾಡಿ ಚೆನ್ನಾಗಿ ಬಿಸಿ ಆದ ನಂತರ 3/4 ಭಾಗ ಆಗೋಷ್ಟು ಈ ಪಡ್ಡು ಪ್ಯಾನ್ಗೆ ಹಿಟ್ಟನ್ನು ಹಾಕಬೇಕು. ಉಬ್ಬುತ್ತೆ ಇದು, ಹಾಗಾಗಿ 3/4 ಆಗೋಷ್ಟು ಹಾಕಿ ತುಂಬಿಟ್ರೆ ಒಂದಕ್ಕೊಂದು ಉಬ್ಬಿ ಅಂಟ್ಕೊಬಿಡುತ್ತೆ ಮೇಲೆಲ್ಲ. ಹಾಗಾಗಿ 3/4 ಹಾಕಿದ್ರೆ ಸಾಕು. ನೋಡಿ, 3/4 ಹಾಕಿದ್ದು ಯಾವ ರೀತಿ ಮೇಲ್ಗಡೆ ಉಬ್ಬಿ ಬಂದಿದೆ ಅಂತ ಪಡ್ಡು. ಇವಾಗ ಮೇಲ್ಗಡೆ ಬೇಕಂದರೆ ನೀವು ಎಣ್ಣೆ ಹಾಕೋಬೋದು. ಇಲ್ಲಿ ಜಾಸ್ತಿ ಎಣ್ಣೆ ಏನು ಹಿಡಿಸೋದಿಲ್ಲ ಇದಕ್ಕೆ. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಕುಕ್ ಮಾಡಿ, ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಲ್ವ ಇದು. ಹಾಗಾಗಿ ಚೆನ್ನಾಗಿ ಆದ ನಂತರ ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ಉಲ್ಟಾ ಹಾಕ್ಕೊಂಡು ಉಲ್ಟಾನೂ ಒಂದು 3ರಿಂದ 4 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಬೇಕು ಚೆನ್ನಾಗಿ. ನೋಡಿ, ಕೆಳಗಡೆನೂ ಸಹ ಈ ರೀತಿ ಹೊಂಬಣ್ಣ ಕಲರ್ಗೆ ಟರ್ನ್ ಆಗಬೇಕು ಇದು ಪಡ್ಡು. ಇವಾಗ ಎಲ್ಲ ಪಡ್ಡುಗಳು ರೆಡಿ ಆಗಿದೆ. ತೆಗೆದು ನಾನು ಹಾಟ್ ಬಾಕ್ಸ್ನಲ್ಲಿ ಹಾಕೋತಾ ಇದ್ದೀನಿ. ಬಿಸಿ ಪಡ್ಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಂದರೆ ನೀವು ಮಸಾಲೆ ಹಾಕಿನೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಪ್ಲೇನ್ ಪಡ್ಡು ಮಾಡಿದ್ದೀನಿ. ಮಸಾಲೆ ಅಂದರೆ ಯೂಶ್ವಲಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆಲ್ಲ ಒಗ್ಗರಣೆ ಹಾಕಿಬಿಟ್ಟು ಮಸಾಲೆ ಮಿಕ್ಸ್ ಮಾಡಿ ಮಸಾಲ ಪಡ್ಡು ಮಾಡೋದು. ಸೇಮ್ ಮೆಥಡ್ನಲ್ಲಿ ನಾನು ಎಲ್ಲ ಪಡ್ಡುನು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಪಡ್ಡು ನೋಡಿ ತುಂಬಾ ಚೆನ್ನಾಗಾಗಿದೆ, ಸಾಫ್ಟಾಗಿದೆ. ಅದು ಮುಟ್ಟುತ್ತಾ ಇದ್ರೆ ಅದ್ರ ಟೆಕ್ಸ್ಚರಲ್ಲೇ ಗೊತ್ತಾಗಿದೆ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಪಡ್ಡು ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ನಾನಿಲ್ಲಿ ಹುರ್ಗಡ್ಲೆ ಚಟ್ನಿ ಮಾಡಿದ್ದೆ. ಸ್ವಲ್ಪನೂ ಕಾಯಿನ ಹಾಕ್ದೇ ಬರೀ ಹುರ್ಗಡ್ಲೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀರಾಗಿರೋ ಚಟ್ನಿ ಸಾಫ್ಟ್ ಆಗಿರೋಂಥ ಪಡ್ಡು ಜೊತೆ ತಿಂತಾ ಇದ್ರೆ ಎಷ್ಟು ತಿಂದರೂ ಸಾಲೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ.
ಸೊ ನೋಡಿದ್ರಿ ಅಲ್ವಾ, ಸಿಂಪಲ್ ಆಗಿ ಯಾವ ರೀತಿ ಆರೋಗ್ಯಕರವಾದ ರುಚಿಕರವಾದ ಬೆಳಗಿನ ತಿಂಡಿಗೆ ಪಡ್ಡು ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ಒಂದು ಪಡ್ಡುನ ಓಪನ್ ಮಾಡಿನೂ ಸಹ ತೋರಿಸ್ತೀನಿ. ಒಳಗಡೆ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಪಡ್ಡು. ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಒಳಗಡೆ ಹತ್ತಿಗಿಂತನೂ ಮೃದುವಾಗಿದೆ ಅಂತಲೇ ಸಹ ಹೇಳ್ಬೋದು, ಅಷ್ಟು ಮೃದುವಾಗಿತ್ತು. ನೋಡಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ, ಎಲ್ಲೂ ಹಸಿ ಹಸಿಯಾಗಿ ಇಲ್ಲ. ಈ ರೀತಿ ಪಡ್ಡುನ ಮಾಡಿದ್ರೆ ನೀವು ದಿನ ಇದೇ ರೀತಿ ತಿಂಡಿ ಮಾಡು ಅಂತ ಹೇಳೋದಂತೂ ಗ್ಯಾರಂಟಿ. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಲೇಬೇಡಿ. ಥ್ಯಾಂಕ್ ಯು.